ಪೇಪರ್ ತೊಗೊಂಡಿದ್ದೀನಿ, ಮಾಡೆಲ್ ಪೇಪರ್ 2. ಐ ಥಿಂಕ್ ಆಲ್ ಆಫ್ ಯು ಹ್ಯಾವ್ ದಟ್ ಕ್ವಶನ್ ಪೇಪರ್. ಇಲ್ಲಿ ಫಸ್ಟ್ ನೋಡಿ, ಫಸ್ಟ್ ಏನಿದೆ, ರಿಸೀಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಇಸ್ ಎ ಸಮ್ಮರಿ ಆಫ್ ಆಲ್ ಕ್ಯಾಪಿಟಲ್ ರಿಸೀಟ್ಸ್ ಅಂಡ್ ಪೇಮೆಂಟ್ಸ್, ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಸೊ ಇಟ್ ಕ್ಯಾರೀಸ್ ಬೋತ್ ಕ್ಯಾಪಿಟಲ್ ಅಂಡ್ ರೆವಿನ್ಯೂ ರಿಸೀಟ್, ಕ್ಯಾಪಿಟಲ್ ಅಂಡ್ ರೆವಿನ್ಯೂ ಪೇಮೆಂಟ್. ದಟ್ ಮೀನ್ಸ್ ವಾಟ್? ಇಟ್ ಈಸ್ ಫಾಲ್ಸ್. ಆರ್ ಯು followed? Receipts and payments account carries both capital receipt, revenue receipt, capital payment, revenue payment. ಇದು ಗೊತ್ತಿರಬೇಕು ನಿಮಗೆ. ಸೊ ನೀವು ಇದನ್ನೇನು ಮಾಡ್ಬೋದು, ಫಾಲ್ಸ್ ಅಂತ ಬರಿಬೇಕು. ನೆಕ್ಸ್ಟ್, ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪರೇಟ್ ಡ್ಯಾಶ್ ಎಂಟಿಟಿ, ಲೀಗಲ್ ಎಂಟಿಟಿ. ಲೀಗಲ್ ಅನ್ನೋ ಪಾಯಿಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಆಗೋಯ್ತು. ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಫಾರ್ ಹಿಸ್ ಶೇರ್ ಆಫ್ ಗುಡ್ವಿಲ್, goodwill is transferred to old partner's capital account in sacrifice ratio, old profit sharing ratio, new profit sharing ratio, none of the above ಅಂತ ಇದೆ. ಸೊ ಯಾವ ರೇಷಿಯೋನಲ್ಲಿ ಕೊಡ್ತೀವಿ ನಾವು? ಸ್ಯಾಕ್ರಿಫೈಸ್ ರೇಷಿಯೋ. ವೈ ವಿ ಹ್ಯಾವ್ ಟು ಗಿವ್ ಅಂಡರ್ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಹೌ ಮಚ್ ಈ ಸ್ಯಾಕ್ರಿಫೈಸ್, ಸೋ ಮಚ್ ಗುಡ್ ವಿಲ್ ಈ ಬೆನಿಫಿಟ್. ನಾನು ಎಷ್ಟು ಶೇರ್ನ ಬಿಟ್ಕೊಡ್ತೀನೋ, ಸ್ಯಾಕ್ರಿಫೈಸ್ ಮೀನ್ಸ್ ವಾಟ್? ಬಿಟ್ಕೊಡೋದು. ಈಗ ನಾನು 100 ರೂಪಾಯಿ ಶೇರ್ನ ಮೊದಲು ನಾನು 100 ರೂಪಾಯಿ ಪ್ರಾಫಿಟ್ನ ಶೇರ್ ಮಾಡ್ಕೊಳ್ತಿದ್ದೆ. ಈಗ ಹೊಸ ಪಾರ್ಟ್ನರ್ ಬಂದ, ಇನ್ನು ಮುಂದಕ್ಕೆ ನಾನು 50 ರೂಪಾಯಿ ಮಾತ್ರ ಶೇರ್ ಮಾಡ್ಕೊತೀನಿ, ಇನ್ನು 50 ರೂಪಾಯಿ ನಾನು ಬಿಟ್ಕೊಟ್ಟೆ. ಮೀನ್ಸ್ ಐ ಸ್ಯಾಕ್ರಿಫೈಸ್ 50 rupees ಟು ದ ನ್ಯೂ ಪಾರ್ಟ್ನರ್. ಸೊ ಆನ್ ದಟ್, ಫಾರ್ ದಟ್ ದ ನ್ಯೂ ಪಾರ್ಟ್ನರ್ ಗಿವ್ಸ್ ಮಿ ಗುಡ್ ವಿಲ್. ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋದನ್ನ ಬರಿಬೇಕು. ಗಿವ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್. ಇಲ್ಲಿ ನಿಮಗೆ ಈ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕಾದ್ರೆ ನಿಮ್ಮ ಜನರಲ್ ನಾಲೆಜ್ ಕೌಂಟ್ಸ್ ಎ ಲಾಟ್, ನಾಟ್ ದಿ ಬುಕ್ ಆನ್ಸರ್ಸ್. ಬುಕ್ ಆನ್ಸರ್ಸ್ನ ನಂಬ್ಕೋಬೇಡಿ, ನಿಮ್ಮ ಜನರಲ್ ನಾಲೆಜ್ ಉಪಯೋಗಿಸ್ಕೊಳ್ಳಿ. ಈಗ ಇದನ್ನೆಲ್ಲ ಫಿಲಪ್ ದ ಬ್ಲ್ಯಾಂಕ್ಸು ಮತ್ತು ಚಾಯ್ಸನ್ನು ಆನ್ಸರ್ ಮಾಡಬೇಕಾದ್ರೆ ಯಾವ ಬೇಸ್ ಮೇಲೆ ಕೊಟ್ಟಿರ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು. ಈಗ ನಾನು ಹೆಂಗೆ ಯೋಚನೆ ಮಾಡಿದೆ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದೆ. ಯಾವ ಥರ ಹೇಳಿದೆ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ಕೊಡೋಕ್ಕೆ ಬರಲ್ಲ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಆಫ್ಟರ್ ಅಡ್ಮಿಷನ್ ಶೇರ್ ಮಾಡೋವಂಥ ಪ್ರಾಫಿಟ್ಸು, ಅದು ಇಟ್ ಈಸ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಆಮೇಲೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಮುಂಚೆ ಇರುವಂಥ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅದು ಕೊಡೋಕ್ಕೆ ಬರಲ್ಲ, ಯಾಕಂದರೆ ಅವ್ನು ಅಡ್ಮಿಷನೇ ಆಗಿಲ್ಲ. ಸೊ ಆದ್ದರಿಂದ ಅದು ಬರಲ್ಲ. ನನ್ ಆಫ್ ದಿ ಅಬವ್ ಅಂತೂ ಖಂಡಿತ ಅಲ್ಲ. ಸ್ಯಾಕ್ರಿಫೈಸ್ ರೇಷಿಯೋ ಡೆಫಿನೆಟ್ಲಿ ಇಟ್ ಈಸ್ ಎಸ್. ಗಿವ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಫಾರ್ಮುಲಾ ಕೇಳ್ತಾ ಇದ್ದಾನೆ. ಓಲ್ಡ್ ರೇಷಿಯೋ ಇಂದ ಸ್ಯಾಕ್ರಿಫೈಸ್ ರೇಷಿಯೋನ ಮೈನಸ್ ಮಾಡಿದರೆ ನ್ಯೂ ರೇಷಿಯೋ. ಇಟ್ಸ್ ವೆರಿ ಸಿಂಪಲ್. ನಾನು ಜನರಲ್ ನಾಲೆಜ್ ಉಪಯೋಗಿಸ್ಕೊಂಡು ಇದಕ್ಕೆ ಫಾರ್ಮುಲಾ ಬರಿತಾ ಇದ್ದೀನಿ. ಏನು? ಓಲ್ಡ್ ರೇಷಿಯೋ. ಈಗ ಫಾರ್ ಎಕ್ಸಾಂಪಲ್ ಎ ಬಿ ಸಿ, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಈಕ್ವಲಿ. ಅಂದರೆ ಈಗ 100 ರೂಪಾಯಿ ಪ್ರಾಫಿಟ್ ಬಂತು ಅಂದರೆ ಇಬ್ಬರು ಎಷ್ಟು ಶೇರ್ ಮಾಡ್ತಿದ್ರು? 50-50 ಶೇರ್ ಮಾಡ್ತಾಯಿದ್ರು. ದೇ ಅಡ್ಮಿಟೆಡ್ ಪಾರ್ಟ್ನರ್ ಸಿ ಆ್ಯಂಡ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಅಗೈನ್ ಅಂತ ಹೇಳಿದ್ರೆ ಅಂದ್ಕೊಳ್ಳೋಣ, ಅಥವಾ 40-40-20 ಅಂತ ಇಟ್ಕೊಳ್ಳೋಣ. ಆವಾಗ ಏನಾಯಿತು? 40-40-20 ಅಂದರೆ ಮೊದಲು ಎಷ್ಟು ಬರ್ತಾ ಇತ್ತು? 50. ಈಗ ಎಷ್ಟು ಬರ್ತಾ ಇದೆ? 40. ಸೊ 10 ಈಸ್ ಎ ಸ್ಯಾಕ್ರಿಫೈಸ್. ಸೊ 50 - 10 ಈಸ್ ಈಕ್ವಲ್ಸ್ ಟು 40. ಅಂದರೆ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಬಿಕಮ್ಸ್ ಎ ನ್ಯೂ ರೇಷಿಯೋ. ಅರ್ಥ ಆಯ್ತಾ? ಸೊ ಅದಕ್ಕೆ ಫಾರ್ಮುಲಾ ಬರೆದ್ರೆ ಆಯಿತು. ಸ್ಟೇಟ್ ದ ಮೀನಿಂಗ್ ಆಫ್ ಅಂಡರ್ ಸಬ್ಸ್ಕ್ರಿಪ್ಷನ್. ಅಂಡರ್ ಸಬ್ಸ್ಕ್ರಿಪ್ಷನ್, ಓವರ್ ಸಬ್ಸ್ಕ್ರಿಪ್ಷನ್, ಎರಡು ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಬೇಕು. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನೋ? ಈಗ ಒಂದು ಕಂಪನಿ ಫಾರ್ಮೇಷನ್ ಆಗುತ್ತೆ, ಶೇರ್ಸ್ ಅನ್ನ ಜನಕ್ಕೆ ಇಶ್ಯೂ ಮಾಡ್ತಾರೆ. ದೇ ಇಶ್ಯೂ ಶೇರ್ಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ಅದರೊಳಗಡೆ ಜನರಲ್ ಪಬ್ಲಿಕ್ ಹೌ ಮೆನಿ ಶೇರ್ಸ್ ದೇ ಸಬ್ಸ್ಕ್ರೈಬ್. ಈಗ ಫಾರ್ ಎಕ್ಸಾಂಪಲ್ ಕಂಪನಿ ಇಶ್ಯೂಡ್ 10,000 shares. The number of application received is only for 8,000 shares. ಆವಾಗ ಅದು ಏನಾಗುತ್ತೆ? 2,000 shares ಅಂಡರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಈಗ ಒಂದು ಫಿಲಿಮ್ ತಗೊಳ್ಳೋಣ, ಒಂದು ಪಿಕ್ಚರು, ಒಂದು ಥಿಯೇಟ್ರಲ್ಲಿ. ಕೆಪಾಸಿಟಿ ಆಫ್ ದ ಥಿಯೇಟರ್ ಈಸ್ ಸೇ ಅಬೌಟ್ 500 seats. 500 seatsಗೆ ಸೇಲ್ ಮಾಡ್ತಾನೆ ಟಿಕೆಟ್ಸ್ನ. ನಿಮ್ಮ ಆನ್ಲೈನಲ್ಲಿ ಸೇಲ್ ಮಾಡ್ತಾನೆ, ಬುಕ್ ಮೈ ಶೋನಲ್ಲಿ, ಪೇಟಿಎಮ್ಮಲ್ಲಿ, ಇನ್ನೊಂದು ಇದರಲ್ಲಿ ಎಲ್ಲ ಸೇಲ್ ಮಾಡ್ತಾನೆ. ಯಾರು ಬೇಕಾದ್ರೂ ಅದ್ರಲ್ಲಿ ಬುಕ್ ಮಾಡಿಕೊಂಡು ಥಿಯೇಟ್ರಿಗೆ ಹೋಗ್ಬೋದು. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ಬೋದು. ಈಗ ಯಾವುದೋ ಒಬ್ಬ ಹೊಸ ಹೀರೋ, ಹೊಸ ಪಿಕ್ಚರು ಏನೂ ಚೆನ್ನಾಗಿಲ್ಲ ಅಂದರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಅಂದರೆ ಏನು?
500 ಸೀಟ್ ಫಿಲ್ ಆಗಲ್ಲ, ಪಿಕ್ಚರ್ ಮಾತ್ರ ಶೋ ಆಗಲೇಬೇಕು. ಹೌದಾ? ಶೋ ಆಗೇ ಆಗುತ್ತೆ. ಅಂದರೆ ಮೀನ್ಸ್ 400 ಸೀಟ್ಸ್ ಅಥವಾ 200 ಸೀಟ್ಸ್ ಫಿಲ್ ಆಯಿತು, ಇನ್ನು 300 ಸೀಟ್ ಖಾಲಿ ಇದ್ರೂ ಅವನು 200 ಜನಕ್ಕೆ ಶೋ ತೋರಿಸಲೇಬೇಕು. ಮೀನ್ಸ್ ಈ ಅಷ್ಟು ಶೋ ದ ಮೂವಿ. ಅದೇ ಥರ ಕಂಪನಿ ಕೂಡ, ಒಂದು ಕಂಪನಿ ಎಕ್ಸಿಸ್ಟೆನ್ಸಿಗೆ ಬಂದಾಗ 10,000 ಶೇರ್ನ ಜನರಲ್ ಪಬ್ಲಿಕ್ ಇಶ್ಯೂ ಮಾಡ್ತಾರೆ. ಸೊ 8,000 ಶೇರ್ ಸಬ್ಸ್ಕ್ರೈಬ್ ಆಯಿತು, ಇನ್ನು 2,000 ಆಗಿಲ್ಲ ಅಂತ ಹೇಳಿದ್ರೆ ಕಂಪನಿ, ದಟ್ ಈಸ್ ಕಾಲ್ಡ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಈಗ ಪಿಕ್ಚರ್ ಕತೆ ಬೇಡ ನಮಗೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಷ್ಟಿರಬೇಕು ಅಂತ ಇರುತ್ತೆ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಬಂದರೆ ಕಂಪನಿ ಎಕ್ಸಿಸ್ಟೆನ್ಸಿಗೆ ಬರಲೇಬೇಕು. ಈಗ 8,000 ಶೇರ್ಸ್ ಬಂತು, ಔಟ್ ಆಫ್ 10,000 ಶೇರ್ಸ್ ಓನ್ಲಿ 8,000 ಅಪ್ಲಿಕೇಶನ್ಸ್ ವರ್ ಸಬ್ಸ್ಕ್ರೈಬ್ ಬೈ ದಿ ಜನರಲ್ ಪಬ್ಲಿಕ್. ಅದನ್ನು ನಾವೇನಂತ ಕರಿತೀವಿ ಅಂದರೆ ಅಂಡರ್ ಸಬ್ಸ್ಕ್ರಿಪ್ಷನ್. ಓವರ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನಾಗುತ್ತೆ, ನಾನು 10,000 ಶೇರ್ಸ್ನ ಇಶ್ಯೂ ಮಾಡಿದೆ, ನನಗೆ 12,000 ಅಪ್ಲಿಕೇಶನ್ಸ್ ಬಂತು, ಅದು ಓವರ್ ಸಬ್ಸ್ಕ್ರಿಪ್ಷನ್. 10,000 ಶೇರ್ಗೆ ಶೇರ್ನ ನಾನು ಇಶ್ಯೂ ಮಾಡಿದೆ, ಬಟ್ ನನಗೆ ಅಪ್ಲಿಕೇಶನ್ ಬಂದಿದ್ದು 12,000. ಯಾವಾಗ ಆಗುತ್ತೆ ಇದು ಓವರ್ ಸಬ್ಸ್ಕ್ರಿಪ್ಷನು? ವೆನ್ ಕಂಪನಿ ಈಸ್ ವೆರಿ ಪಾಪ್ಯುಲರ್ ಕಂಪನಿ. ಪಾಪ್ಯುಲರ್ ಕಂಪನಿ ಅಂದರೆ ಯಾವುದು? ಲೈಕ್ ರಿಲಯನ್ಸ್, ಧೀರುಭಾಯ್ ಅನಿಲ್ ಅಂಬಾನಿನೋ ಅಥವಾ ಮುಖೇಶ್ ಅಂಬಾನಿನೋ ಶೇರ್ಸ್ನ ಇಶ್ಯೂ ಮಾಡಿದರೆ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಯಾಕಂದರೆ ವಿ ನೋ ದಟ್ ದೇರ್ ವಿಲ್ ಬಿ ನೋ ಲಾಸಸ್ ಇಫ್ ವಿ ಇನ್ವೆಸ್ಟ್ ಅವರ್ ಮನಿ ಇನ್ ಟು ದಟ್ ಕಂಪನಿ. ಅದೇ ಥರ ಟಾಟಾ ಅವರು ಏನಾದ್ರು ಒಂದು ಶೇರ್ನ ಇಶ್ಯೂ ಮಾಡಿದರೆ ಡೆಫಿನೆಟ್ಲಿ ವಿ ಬೈ ದ ಶೇರ್ಸ್. ಟಾಟಾ ಕಂಪ್ನಿಯವರು, ರಿಲಯನ್ಸ್ ಅವರು, ಇನ್ಫೋಸಿಸ್ ಅವ್ರದ್ದು ಆದರೆ ನಾವೇನು ಮಾಡ್ತೀವಿ, ಆಟೋಮೆಟಿಕಲಿ ವಿ ಸಬ್ಸ್ಕ್ರೈಬ್ ದ ಶೇರ್ಸ್. ನಾವು ಕಂಪನಿ ಬ್ಯಾಕ್ಗ್ರೌಂಡ್ ನೋಡೋದೇ ಇಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡಲ್ಲ, ಆ ಕಂಪನಿಯ ಬಿಸ್ನೆಸ್ ಏನು ಅಂತ ನೋಡಲ್ಲ. ವಿ ಬಿಲೀವ್ ಇನ್ ದಟ್ ಗುಡ್ ವಿಲ್. ಆ ಕಂಪನಿ ಹೆಸರು ಕೇಳಿದ ತಕ್ಷಣ ನಮಗೆ ಗೊತ್ತು ಪ್ರಾಫಿಟ್ ಬರುತ್ತೆ. ಸೊ ಓವರ್ ಸಬ್ಸ್ಕ್ರಿಪ್ಷನ್, ಅಂಡರ್ ಸಬ್ಸ್ಕ್ರಿಪ್ಷನ್, ಓವರ್ ಸಬ್ಸ್ಕ್ರಿಪ್ಷನ್, ಇದೆರಡು ಕರೆಕ್ಟಾಗಿ ಗೊತ್ತಿರಬೇಕು. ಸೊ ನಿಮಗೆ ಇದು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು? ವೆನ್ state the meaning of under subscription, when number of shares issued but applications, when company received less than the issued capital, that is called under subscription. When applications are received less than the issued capital, it's under subscription. ಒಂದೇ ಸೆಂಟೆನ್ಸ್, ನೀವು ಅವ್ನು ಏನು ಕೇಳ್ತಾನೆ ಅದೇ. ಇಲ್ಲಿ ನಿಮಗೆ ಎಲ್ಲ ಇದ್ರೂ ಕೂಡ ನೀವು ಏನು ಆನ್ಸರ್ ಬರೀಬೇಕು ಅಷ್ಟೇ, ರೈಟ್? ಒಂದೇ ಸೆಂಟೆನ್ಸಲ್ಲಿ ಬರೀಬೇಕು. Under subscription means when applications are received less than the issued capital, it's called under subscription. Over subscription ಅಂದರೆ ಇದೇ ಸೆಂಟೆನ್ಸ್ನ ಚೇಂಜ್ ಮಾಡಿ. When applications are received more than the issued capital, it is called over subscription. ಅಷ್ಟೇ, ಇನ್ನೇನು ಬರೀಬಾರ್ದು. State the meaning of. ಆಮೇಲೆ ಡಿಬೆಂಚರ್ಸ್ cannot be redeemed out of premium, discount, par. ಡಿಬೆಂಚರ್ಸ್ cannot be redeemed out of premium. ಪ್ರೀಮಿಯಮ್ ಇಂದ ರಿಡೀಮ್ ಮಾಡಬಹುದು, ಡಿಸ್ಕೌಂಟ್ ಆಗಲ್ಲ, ಪಾರ್ ಮಾಡಬಹುದು. ಸೊ ಇಟ್ ಕೆನಾಟ್ ಬಿ ರಿಡೀಮ್ ಔಟ್ ಆಫ್ ಡಿಸ್ಕೌಂಟ್. ಮೋರ್ ದ್ಯಾನ್ 10% ಪ್ರೀಮಿಯಂ ಅಲ್ಲ. ಓಕೆ. ಶೇರ್ ಕ್ಯಾಪಿಟಲ್ ಅಪಿಯರ್ಸ್ ಅಂಡರ್ ದಿ ಹೆಡ್. ಯಾವುದ್ರಲ್ಲಿ ಬರುತ್ತೆ? ಅಂಡರ್ ದಿ ಶೇರ್ ಕ್ಯಾಪಿಟಲ್ ಓನ್ಲಿ. ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್, ರಿಸರ್ವ್, ಕ್ಯಾಪಿಟಲ್ಸ್ ಅಂಡ್ ರಿಸರ್ವ್ಸ್ ಅಲ್ಲಿ ಬರುತ್ತೆ. ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸ್ಟೇಟ್ ಒನ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಸೊ ಫೈನಾನ್ಷಿಯಲ್ ಅನಾಲಿಸಿಸ್, ಓಕೆ. ಒನ್ ಇಂಪಾರ್ಟೆನ್ಸ್ ಏನು? ಲೈಕ್ ವಿ ಕ್ಯಾನ್ ಕಂಪೇರ್ ದ ಫೈನಾನ್ಷಿಯಲ್ ಅನಾಲಿಸಿಸ್ ಆಫ್ 2 different years. We can see the improvement of the company, or we can understand whether the company is strong in current position or in the long term position. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಾವು ಮಾಡ್ತೀವಿ. ಸೊ give one example for current liability, current asset, current liability, fixed asset, long term liability. ಇಷ್ಟು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಇರೋದು 4. ತುಂಬ ಏನಿಲ್ಲ. ಲಾಂಗ್ ಟರ್ಮ್ ಲೈಬಿಲಿಟಿ ಅಂದರೆ ಏನು? ಪೇಯಬಲ್ ಆಫ್ಟರ್ 20-25 years. ಕರೆಂಟ್ ಲೈಬಿಲಿಟಿ ಅಂದರೆ ಏನು? ಪೇಯಬಲ್ ವಿತಿನ್ ಎ ಪೀರಿಯಡ್ ಆಫ್ 6 to 12 months, ಮ್ಯಾಕ್ಸಿಮಮ್ 5 years. 5 ವರ್ಷದೊಳಗಡೆ ಯಾವುದನ್ನ ರೀಪೇ ಮಾಡ್ತೀರಾ ಅದು ಕರೆಂಟ್ ಲೈಬಿಲಿಟಿ. ಗಟ್ ಮೈ ಪಾಯಿಂಟ್? 5 ವರ್ಷದೊಳಗಡೆ ಪೇ ಮಾಡೋದು ಅಂದರೆ ನಾನು ಇಮಿಡಿಯೇಟಾಗಿ ತೊಗೊಂಡಿದ್ದೀನಿ ಸಾಲ. ಈಗ ವರ್ಕಿಂಗ್ ಕ್ಯಾಪಿಟಲ್ಗೆ ಬೇಕು, ಯಾವುದೋ ಒಂದು ಗೂಡ್ಸ್ ಪರ್ಚೇಸ್ ಮಾಡೋಕ್ಕೆ ನಂಗೆ ದುಡ್ಡು ಬೇಕು. ಐ ಹ್ಯಾವ್ ನೋ ಮನಿ ವಿತ್ ಮೀ ಬಿಕಾಸ್ ಐ ಹ್ಯಾವ್ ಟು ರಿಸೀವ್ ಫ್ರಮ್ ಡೇಟಾಸ್. ಸೊ ನಾನು ಬ್ಯಾಂಕಿಂದ ಬರೋ ಮಾಡ್ತೀನಿ, ಓವರ್ ಡ್ರಾಫ್ಟ್ ಫೆಸಿಲಿಟಿ ತೊಗೋತೀನಿ, ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿ ತೊಗೋತೀನಿ. ಸೊ ಅದು ಇಮಿಡಿಯೇಟ್ ತೊಗೊಳ್ತೀನಿ. ಅವ್ನು ನನಗೆ ಕೊಡೋದು ಟೈಮು ಶಾರ್ಟ್ ಪೀರಿಯಡೇ, 1 ವರ್ಷನೇ. ಸೊ ಅದನ್ನು ನಾವು ಕರೆಂಟ್ ಲೈಬಿಲಿಟಿ ಅಂತ ಕರಿತೀವಿ.
ಲಾಂಗ್ ಟರ್ಮ್ ಲೈಬಿಲಿಟಿ ಅಂದರೆ ಈಗ ಶೇರು, ಡಿಬೆಂಚರ್ಸ್, ಇದೆಲ್ಲ ಲಾಂಗ್ ಟರ್ಮ್. ನಾನು 20-25 ವರ್ಷ ಆದರೂ ವಾಪಸ್ ಕೊಡೋಲ್ಲ ಡಿಬೆಂಚರ್, ಕೊಡುವಾಗೆ ಹೇಳ್ಬಿಡ್ತೀನಿ 25 years ಟೈಮ್, ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಲೈಬಿಲಿಟಿ. ಸೊ ಇದು ಒಂದು. ಅದೇ ಥರ ಫಿಕ್ಸೆಡ್ ಅಸೆಟ್ ಅಂತ ಬಂದಾಗ ಪರ್ಮನೆಂಟ್ ಅಸೆಟ್ಸ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್. ಒಂದ್ಸತಿ ಬಿಲ್ಡಿಂಗ್ ತೊಗೊಂಡ್ಬಿಟ್ಟು ಬಿಲ್ಡಿಂಗ್ ಕಟ್ಬಿಟ್ರೆ ಇಟ್ ಕಮ್ಸ್ ಫಾರ್ ಸೇ ಅಬೌಟ್ 20-25 years. ರಿನೋವೇಷನ್ ಒಂದು ಮಾಡ್ಕೋಬೇಕು, ಅಷ್ಟು ಬಿಟ್ಟರೆ ಅದೇ ಬಿಲ್ಡಿಂಗ್ನಲ್ಲಿ ನಾನು ಬಿಸ್ನೆಸ್ ಮಾಡ್ಕೊಂಡು ಹೋಗೋದು. ಪ್ಲಾಂಟ್ ಆ್ಯಂಡ್ ಮಿಷನರಿ ತೊಗೊಂಡ್ರೆ ಐ ಕ್ಯಾನ್ ಯೂಸ್ ಇಟ್ ಫಾರ್ ಸೇ ಅಬೌಟ್ 20-25 years. ಸೊ ಇದನ್ನು ನಾನು ಏನಂತ ಕರಿತೀನಿ, ಲಾಂಗ್ ಟರ್ಮ್ ಲೈಬಿಲಿಟಿ, ಲಾಂಗ್ ಟರ್ಮ್ ಫಿಕ್ಸೆಡ್ ಅಸೆಟ್ ಅಂತ ಕರಿತೀನಿ. ಅದೇ ನಾನು ಕರೆಂಟ್ ಅಸೆಟ್ಸ್ ಅಂದರೆ ಯಾವುದು, ಲೈಕ್ ಡೆಟಾರ್ಸ್ ಇಂದ ನಂಗೆ ಬರಬೇಕು. ಸ್ಟಾಕನ್ನು ನಾನು ಸ್ಟಾಕನ್ನು ನಾನು ಡೆಟಾರ್ಸಾಗಿ ಕನ್ವರ್ಟ್ ಮಾಡಿದ್ದೀನಿ, ಬಿಲ್ಸ್ ರಿಸೀವಬಲ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇದೆಲ್ಲ ಶಾರ್ಟ್ ಪೀರಿಯಡ್, 6 to 12 months ಒಳಗಡೆ ನಂಗೆ ದುಡ್ಡು ಬರುತ್ತೆ, ಅದು ಕರೆಂಟ್ ಅಸೆಟ್ಸ್. ಎಕ್ಸ್ಪ್ಯಾಂಡ್ ICI 3 ಬರುತ್ತೆ ನಿಮ್ಗೆ ಕೊಟ್ಟರೆ, ICI, CMA ಅಥವಾ ICAS ಅಂತ ಬರುತ್ತೆ, 3ರಲ್ಲಿ 1 ಬರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ICSI, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ, ಆಮೇಲೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ CMA ಬಂದರೆ ಬರುತ್ತೆ. ಈ 3ರಲ್ಲಿ 1 ಕೇಳ್ತಾನೆ, 1 ಮಾರ್ಕ್. ಸೊ ಇದನ್ನು ನೀವು 10 minutesಲ್ಲಿ ಖಂಡಿತವಾಗೂ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ವಿ ಗೋ ಟು ಸೆಕ್ಷನ್ ಬಿ. ಸೆಕ್ಷನ್ ಬಿ ಕೂಡ ಇದೇ ಥರ ಇರುತ್ತೆ. ಸ್ಟೇಟ್ ಎನಿ 2 features ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಾನ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನೇಮೇ ಹೇಳ್ತಾ ಇದೆ ನಿಮಗೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ದ ಆರ್ಗನೈಸೇಷನ್ಸ್ ವಿಚ್ ಈಸ್ ರನ್ ದೇರ್ ಬಿಸ್ನೆಸ್ ನಾಟ್ ಫಾರ್ ಪ್ರಾಫಿಟ್ಸ್ is called as non-profit organization. ಲಾಭವನ್ನು ಮಾಡದೇ ಇರುವಂಥದ್ದೇ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್ ಯಾವುದು, ಸ್ಕೂಲ್ಸು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು, ರಿಕ್ರಿಯೇಷನ್ ಕ್ಲಬ್ಸು, ಇವೆಲ್ಲ ಏನು, ಓಲ್ಡ್ ಏಜ್ ಹಾಸ್ಟೆಲ್ಸು, ಇವೆಲ್ಲ ಯಾವುದು, ಇಟ್ ಈಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಅದರಲ್ಲಿ ಏನು ಗೊತ್ತಾ, ಸೇವಾ ಮನೋಭಾವ ಇಟ್ಕೊಂಡು ಮಾಡುವಂಥದ್ದು. ಸೊ ಅದನ್ನು ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೇಮ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ನಿಮಗೆ ಬೇಕಾದಷ್ಟು ಕಂಟೆಂಟ್ಸ್ ಇದೆ, ನಿಯರ್ಲಿ 15-20 ಕಂಟೆಂಟ್ಸ್ ಇದೆ. 2 ಕಂಟೆಂಟ್ಸ್ ಬರೀರಿ. ನೇಮ್ ಆಫ್ ದ ಪಾರ್ಟ್ನರ್ಸ್, ನೇಚರ್ ಆಫ್ ದ ಬಿಸ್ನೆಸ್, ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್, ಅಡ್ಮಿಷನ್, ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಎನ್, ರೈಟ್ ಎನಿಥಿಂಗ್. ಸೊ ಇದೆಲ್ಲ ಬರೀಬೋದು. ಗಿವ್ ದ ಜರ್ನಲ್ ಎಂಟ್ರಿ to depreciate machinery at the time of admission of a partner. Asset depreciate ಆಯಿತು ಅಂದರೆ ಲಾಸ್, ಅಸೆಟ್ ಅಪ್ರಿಷಿಯೇಟ್ ಆಯಿತು ಅಂದರೆ ಪ್ರಾಫಿಟ್. ಡಿಪ್ರಿಸಿಯೇಷನ್ ಆಫ್ ಅಸೆಟ್ ಮೀನ್ಸ್ ನನಗೆ ಲಾಸ್ ಆಯಿತು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ನಥಿಂಗ್ ಬಟ್ ಎ ಪ್ರಾಫಿಟ್ ಆರ್ ಲಾಸ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ವಿ ನೆವರ್ ಕಾಲ್ ಇಟ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾಕಂದರೆ ಇದು ಟ್ರೇಡಿಂಗ್ ಮಾಡ್ತಾ ಇಲ್ಲ ನಾವು. ಒಬ್ಬ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ಬೇಕಾದಾಗ ವಿ ಗೋಯಿಂಗ್ ಟು ರಿವ್ಯಾಲ್ಯೂ ಆಲ್ ದಿ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸನ್ನು ರಿವ್ಯಾಲ್ಯೂ ಮಾಡ್ತಾ ಇದ್ದೀವಿ. ಅಂದರೆ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್, ಹಿಸ್ಟಾರಿಕಲ್ ಕಾಸ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಫಸ್ಟ್ PUCಯಲ್ಲಿ ಓದಿರ್ತೀರ. ಹಿಸ್ಟಾರಿಕಲ್ ಕಾಸ್ಟಿಂಗ್ ಅಂದರೆ ಏನೋ, ಏನೇ ಒಂದು ಅಸೆಟನ್ನು ತೊಗೊಂಡ್ರೆ ಇಟ್ ಈಸ್ ವ್ಯಾಲ್ಯೂಡ್ ಅಟ್ ದೇರ್ ಕಾಸ್ಟ್ ಪ್ರೈಸ್, ನಾಟ್ ಅಟ್ ಮಾರ್ಕೆಟ್ ಪ್ರೈಸ್. ನಾನೊಂದು ಬಿಲ್ಡಿಂಗ್ ತೊಗೊಂಡೆ 20 ವರ್ಷದ ಮುಂಚೆ ಜಯನಗರ 4th ಬ್ಲಾಕಲ್ಲಿ, ಆವಾಗ ನಾನು ಕೊಟ್ಟಿದ್ದು 15 ಲಕ್ಷ. ಈಗ ಎಷ್ಟಿದೆ ಅದು, 15 ಕೋಟಿ. ಅಪ್ರಿಷಿಯೇಟ್ ಆಗುತ್ತೆ. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ದಟ್ ಈಸ್ ನಥಿಂಗ್ ಬಟ್ ಪ್ರೈಸ್ ಲೆವೆಲ್ ಚೇಂಜಸ್. ಅದೇ ಥರ ನಾನೊಂದು 20 ವರ್ಷದ ಮುಂಚೆ ಫರ್ನಿಚರ್ ತೊಗೊಂಡಿದ್ದೆ, ಈಗ ಅದು ಆವಾಗ 20,000, ಇವಾಗ ಅದು 1,000. ಯಾಕಂದರೆ ಹಳೇದಾಗೋಯ್ತು, ಇಟ್ ಈಸ್ ಔಟ್ ಆಫ್ ಫ್ಯಾಷನ್, ಅದು ಬೆಲೆನೇ ಇಲ್ಲ, ಡ್ಯಾಮೇಜ್ ಆಗ್ತಾ ಇದೆ. ಸೊ ಡಿಪ್ರಿಸಿಯೇಷನ್ ಮೀನ್ಸ್ ಲಾಸ್. ಸೊ ಡಿಪ್ರಿಷಿಯೇಟ್ ಆಯಿತು ಅಂದರೆ ಏನು ಬರೀಬೇಕು ನಾವು, ಆಲ್ ಲಾಸಸ್ ಡೆಬಿಟ್ ರಿವ್ಯಾಲ್ಯೂಷನ್. ನೀವು ಒಂದು ಜರ್ನಲ್ ಎಂಟ್ರಿ ಹಿಂಗೆ ತಲೆಯಲ್ಲೇ ಬರ್ಕೋಬೇಕು. ಆಲ್ ಲಾಸಸ್ ಡೆಬಿಟ್ ರಿವ್ಯಾಲ್ಯೂಷನ್, ಆಲ್ ಪ್ರಾಫಿಟ್ಸ್ ಕ್ರೆಡಿಟ್ ರಿವ್ಯಾಲ್ಯೂಷನ್. ಇಷ್ಟೇ ಫಾರ್ಮುಲಾ. ಲಾಸ್ ಎಲ್ಲ ಡೆಬಿಟ್ ಮಾಡಿ, ಪ್ರಾಫಿಟ್ ಎಲ್ಲ ಕ್ರೆಡಿಟ್ ಮಾಡಿ. ಇದು ಲಾಸು. ಸೊ ರಿವ್ಯಾಲ್ಯೂಷನ್ಗೆ ಏನಾಗಬೇಕು, ಡೆಬಿಟ್ ಆಗಬೇಕು. ರಿವ್ಯಾಲ್ಯೂಷನ್ ಅಕೌಂಟ್ ಡೆಟಾರ್ಸ್ ಟು
ಅಸೆಟ್ ಅಕೌಂಟ್ ಮುಗೀತು. ಸೊ ಇದು ಒಂದು. ವೈ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ಡ್? ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡಿಸಲ್ಯೂಷನ್. ನೋಡಿ, ನೀವು ಅದನ್ನು ಪಾಯಿಂಟ್ ವೈಸ್ ಅನ್ನ ನಿಮ್ಮ ತಲೆಯಲ್ಲಿ ಹಾಕ್ಕೊಳ್ಳಿ, ಬಟ್ ಬರಿಬೇಕಾದ್ರೆ ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಳ್ಳಿ. ಯಾವಾಗ ಪ್ರಿಪೇರ್ ಮಾಡ್ತೀವಿ, ಯಾಕೆ ಪ್ರಿಪೇರ್ ಮಾಡ್ತೀವಿ, ಈ ಎರಡು ಬರಿಬೇಕು. ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡಿಸಲ್ಯೂಷನ್. ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್. ಪ್ರಾಫಿಟ್ ಆರ್ ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ ಅಂಡ್ ಡಿಸ್ಚಾರ್ಜ್ ಆಫ್ ಲೈಬಿಲಿಟೀಸ್. ಕರೆಕ್ಟಾ? ಸೊ ಇಷ್ಟೇ. ನೀವು ಯಾವ ಸಂದರ್ಭದಲ್ಲಿ ಮಾಡ್ತೀವಿ, ಯಾಕೆ ಮಾಡ್ತೀವಿ. ಸೊ ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡಿಸಲ್ಯೂಷನ್. ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್, ಡಿಸ್ಚಾರ್ಜ್ ಆಫ್ ಲೈಬಿಲಿಟೀಸ್. ಆಯ್ತಾ? ಸ್ಟೇಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಕಂಪನಿ. ಪಬ್ಲಿಕ್ ಕಂಪನಿಗೂ ಪ್ರೈವೇಟ್ ಕಂಪನಿಗೂ ಇರುವಂಥ ಡಿಫರೆನ್ಸಸ್ ಕೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ. ಪಬ್ಲಿಕ್ ಲಿಮಿಟೆಡ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಇರುತ್ತೆ, ಎರಡು ಕಂಪನಿ ಇರುತ್ತೆ. ಪಬ್ಲಿಕ್ ಲಿಮಿಟೆಡ್ ಅಂದ್ರೆ ಏನು? ದೇ ಇಶ್ಯೂ ಶೇರ್ಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ಪ್ರೈವೇಟ್ ಲಿಮಿಟೆಡ್ ವಿಲ್ ನಾಟ್ ಇಶ್ಯೂ ಶೇರ್ಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ಫಸ್ಟ್ ಡಿಫರೆನ್ಸ್ ಆಗೋಯ್ತು. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಶ್ಯೂ ಶೇರ್ಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ನೆವರ್ ಇಶ್ಯೂ ಶೇರ್ಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ದೇರ್ ಇಸ್ ನೋ unlimited number of members in the public limited company. There is a limited members in the private limited company. ಹೌದಾ? ಸೊ shares can be transferred, shares cannot be transferred. ಈ ಥರ ನೀವು ಅವ್ನು ಎರಡು ಕೇಳಿದ್ರೆ ಒಂದು ಮೂರು ಬರೀರಿ. ಒಂದು ತಪ್ಪಾದರೂ ಅಲ್ಲಿ ಕಾಂಪನ್ಸೇಟ್ ಆಗಿಬಿಡುತ್ತೆ. ಇಟ್ ಟೇಕ್ಸ್ ಮ್ಯಾಟ್ರ್ ಆಫ್ 20 seconds ಡಿಫ್ರೆನ್ಸ್ ಬರೀಬೇಕಾದ್ರೆ. ಒಂದು ಯಾವುದೋ ತಪ್ಪು ಬರೆದಿರ್ತೀರ ಅಂದ್ಕೊಳ್ಳಿ, ಇನ್ನೊಂದು ಅದನ್ನು ಕಾಂಪನ್ಸೇಟ್ ಮಾಡುತ್ತೆ. ಸೊ ಅದರಿಂದ ಈ ಥರ ನೀವು ಬರೀಬೇಕು. ಸೊ ರೈಟ್ ಎನಿ ಟೂ ಆಬ್ಜೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು? ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬರೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಕಂಪ್ಯಾರಿಟಿವ್ ಕಾಮನ್ ಸೈಜ್ ಟ್ರೆಂಡ್. ಹುಡುಗರು ಎಲ್ಲಿ ಮಾಡ್ತಾರೆ, ಈ ತಪ್ಪೇನು ಮಾಡ್ತೀರಾ ಅಂದರೆ ಅನಾಲಿಸಿಸ್ದು ಬರೆದ್ಬಿಡ್ತೀರಾ, ಬರಿಬಾರ್ದು. ಸೊ ಇದು ಏನು? ಸ್ಟೇಟ್ ಎನಿ ಟೂ ಆಬ್ಜೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದಾಗ ಫಸ್ಟ್ ಥಿಂಗ್ ಟು ಫೈಂಡ್ ಔಟ್ ದಿ ಪ್ರಾಫಿಟ್ ಆರ್ ಲಾಸ್. ಈಗ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಕ್ಕೆ ಮಾಡ್ತೀವಿ ನಾವು? ಆ ಕ್ವಶನಲ್ಲೇ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಕ್ಕೆ ಮಾಡ್ತೀವಿ? ಟು ಫೈಂಡ್ ಔಟ್ ದಿ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ಫಸ್ಟು. ಸೆಕೆಂಡ್ ಒನ್, ಟು ಫೈಂಡ್ ಔಟ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. What is my strength? My assets are my strength. What are my liabilities or obligations? Liabilities, obligations ಅಂದರೆ ಲೈಬಿಲಿಟೀಸು, ನಾನು ಕೊಡಬೇಕಾಗಿರೋದು ಅದು ಏನೇನಿದೆ ಅದು. ವಾಟ್ ಈಸ್ ಮೈ ಕ್ಯಾಪಿಟಲ್ ಅದು. ಸೊ ಎಲ್ಲ ಅಲ್ಲಿ ಸಿಗುತ್ತೆ. ನನ್ನ ಕ್ಯಾಪಿಟಲ್ ಎಷ್ಟಿದೆ, ನನ್ನ ಲೈಬಿಲಿಟೀಸ್ ಎಷ್ಟಿದೆ, ನನ್ನ ಹತ್ರ ಏನೇನು ಅಸೆಟ್ಸ್ ಇದೆ ಅದು ತಿಳ್ಕೊಳ್ಳೋದೇನೆ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆ ಥರ ಒಂದು 3-4 ಡಿಫ್ರೆನ್ಸಸ್ಸನ್ನು ಬರೀರಿ. To find out the profit or loss of the business, to find out the financial position of the business, to know the strength and weakness of the business, to take decisions for the future. ಇದೆಲ್ಲ ಬೇಕು. ಸೊ ನೆಕ್ಸ್ಟ್, ಸ್ಟೇಟ್ ಎನಿ ಟೂ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಈ ಎರಡು ಕೇಳಿದ್ದಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ದು ಉಪಯೋಗ ಏನು? ಇಟ್ ಈಸ್ ಎ ಕಂಪ್ಯಾರಿಸನ್ ಆಫ್ 2 different periods or more than 2 different periods, more than 2 years, like trend analysis irbodu, comparative irbodu, ಏನಾದ್ರು irbodu, to find out the strength and weakness of the business. ಅಂದರೆ ಈ ಕಂಪೇರ್ ಮಾಡುವಾಗ ಏನು ಗೊತ್ತಾಗುತ್ತೆ ನನಗೆ, ನಾನು ಹೋದ ವರ್ಷಕ್ಕಿಂತ ಈ ವರ್ಷ ಏನು ಬೆಟರ್ಮೆಂಟ್ ಆಗಿದೆ ಬಿಸ್ನೆಸ್ಸಲ್ಲಿ ಅಂತ ತಿಳ್ಕೊಬೋದು. ಕರೆಂಟ್ ಅಸೆಟ್ ಪೊಸಿಷನ್ ಹೆಂಗಿದೆ, ಫಿಕ್ಸೆಡ್ ಅಸೆಟ್ ಪೊಸಿಷನ್ ಹೆಂಗಿದೆ, ಲಾಂಗ್ ಟರ್ಮ್ ಲೈಬಿಲಿಟಿ ಪೊಸಿಷನ್ ಹೆಂಗಿದೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಅಂದರೆ ಏನು? ಸ್ಟೇಟ್ ಎನಿ 4 ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ 4 ಅಡ್ವಾಂಟೇಜಸ್ಸು ಬರಿಬೋದು. ರೈಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಬರುತ್ತಿದ್ದು ಅಂದರೆ ಏನು? ಆಪರೇಟಿಂಗ್ ಆಕ್ಟಿವಿಟಿ, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ, ಫೈನಾನ್ಷಿಯಲ್ ಆಕ್ಟಿವಿಟಿ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಆಪರೇಟಿಂಗ್ ಆಕ್ಟಿವಿಟಿ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಅಂದರೆ ಏನು? ಫೈನಾನ್ಸಿಂಗ್ ಆಕ್ಟಿವಿಟಿ ಅಂದರೆ
ಈ 3 ಪಾರ್ಟ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವೇ ಸ್ವಂತವಾಗಿ ಆನ್ಸರ್ ಮಾಡ್ಬೋದು. ಆಪರೇಟಿಂಗ್ ಆಕ್ಟಿವಿಟಿ ಅಂದರೆ ಏನು? ಆಪರೇಷನ್ ಆಫ್ ದ ಬಿಸ್ನೆಸ್. ಆಪರೇಷನ್ ಆಫ್ ದ ಬಿಸ್ನೆಸ್ ಅಂದರೆ ಏನು? ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳೋಣ. ನನ್ನ ಮೂಲ ಬಿಸ್ನೆಸ್ನ ಆಕ್ಟಿವಿಟಿ ಏನಪ್ಪ ಅಂತ ಹೇಳಿದ್ರೆ ಕನ್ವರ್ಟಿಂಗ್ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಗುಡ್ಸ್, ಸೆಲ್ಲಿಂಗ್ ಆ್ಯಂಡ್ ಮೇಕಿಂಗ್ ಪ್ರಾಫಿಟ್. ರಾ ಮೆಟೀರಿಯಲ್ ತೊಗೊಂಬರ್ತೀನಿ, ಲೈಕ್ ಗಾರ್ಮೆಂಟ್ ಫ್ಯಾಕ್ಟ್ರಿ ತೊಗೊಳ್ಳೋಣ, ಕ್ಲಾತ್ ತೊಗೊಂಬರ್ತಾರೆ, ಸ್ಟಿಚ್ ಮಾಡ್ತಾರೆ, ಡ್ರೆಸ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಪ್ರಾಫಿಟ್ ಮಾಡ್ತಾರೆ. ಹೌದಾ? ದಟ್ ಈಸ್ ಆಪರೇಷನ್. ಅದೇ ತಾನೇ ಅವ್ರು ಮಾಡೋದು, ಪ್ರತಿದಿನ ಅದನ್ನೇ ಮಾಡೋದು. ದಟ್ ಈಸ್ ಕಾಲ್ಡ್ ಆಪರೇಟಿಂಗ್ ಆಕ್ಟಿವಿಟಿ. ಆ ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಬರುವಂತಹ ಪ್ರಾಫಿಟ್ಸ್ ಆರ್ ಲಾಸಸ್ಸನ್ನು ನಾವು ಎಲ್ಲಿ ತಗೋಬೇಕು, ಅಥವಾ ಅದರಲ್ಲಿ ಬಂದಿರುವಂಥ ಕ್ಯಾಶ್ ಎಷ್ಟು ಅನ್ನೋದನ್ನು ಕಂಡುಹಿಡಿಯೋದು ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟಿ. ಆಪರೇಟಿಂಗ್ ಆಕ್ಟಿವಿಟಿ ಇಸ್ ದ ಫಸ್ಟ್ ಒನ್. ಸೊ ನಾವೇನು ಇಲ್ಲಿ ಏನು ಮಾಡ್ತೀವಿ, ನಾವು ನೆಟ್ ಪ್ರಾಫಿಟ್ ತೊಗೊಂಡು ಅದಕ್ಕೆ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಿ, ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಇನ್ಕಮ್ನ ಮೈನಸ್ ಮಾಡಿ, ಕರೆಂಟ್ ಅಸೆಟ್ ಕರೆಂಟ್ ಲೈಬಿಲಿಟಿನ ಅಡ್ಜಸ್ಟ್ ಮಾಡಿದ್ರೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಚೇಂಜಸ್ ಇನ್ ದಿ ಫಿಕ್ಸೆಡ್ ಅಸೆಟ್. ಪರ್ಚೇಸ್ ಅಂಡ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಎಲ್ಲಿ ಬರುತ್ತೆ? ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. Investment activity relates to change in fixed asset position. And then last ಅಲ್ಲಿ ಬರೋದು ಯಾವುದು? ಫೈನಾನ್ಷಿಯಲ್ ಆಕ್ಟಿವಿಟಿ, ಲಾಂಗ್ ಟರ್ಮ್ ಲೈಬಿಲಿಟಿ ಚೇಂಜಸ್. ಲಾಂಗ್ ಟರ್ಮ್ ಲೈಬಿಲಿಟಿ ಅಂದರೆ ಯಾವುದು? ಶೇರ್ ಕ್ಯಾಪಿಟಲ್ಲು, ಡಿಬೆಂಚರ್ಸು, ಲಾಂಗ್ ಟರ್ಮ್ ಲೋನ್ಸು, ಇದೆಲ್ಲ ಬರುತ್ತಲ್ಲ, ಅದೆಲ್ಲ ಫೈನಾನ್ಷಿಯಲ್ ಆಕ್ಟಿವಿಟಿಯಲ್ಲಿ ಬರುತ್ತೆ. ಕರೆಂಟ್ ಅಸೆಟ್ ಕರೆಂಟ್ ಲೈಬಿಲಿಟೀಸು ಆಪರೇಟಿಂಗಲ್ಲಿ ಹೊರಟೋಗುತ್ತೆ. ರೈಟ್? ಕರೆಂಟ್ ಅಸೆಟ್ ಕರೆಂಟ್ ಲೈಬಿಲಿಟಿ ಆಪರೇಟಿಂಗಲ್ಲಿ ಹೋಗುತ್ತೆ. ಫಿಕ್ಸೆಡ್ ಅಸೆಟ್ ಇನ್ವೆಸ್ಟ್ಮೆಂಟಲ್ಲಿ ಬರುತ್ತೆ. ಲಾಂಗ್ ಟರ್ಮ್ ಲೈಬಿಲಿಟಿ ಇಲ್ಲಿ ಬರುತ್ತೆ. ಇದು 3 ತಿಳ್ಕೊಂಡ್ರೆ ನೀವು ಆನ್ಸರ್ ಮಾಡ್ಬೋದು. ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಫೈನಾನ್ಷಿಂಗ್ ಆಕ್ಟಿವಿಟಿ ಅಂತ ಕೇಳಿದ್ದಾನೆ. ಫೈನಾನ್ಸಿಂಗ್ ಆಕ್ಟಿವಿಟಿಗೆ 2 ಎಕ್ಸಾಂಪಲ್ಸ್ ಯಾವ್ಯಾವುದು? ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ಕರೆಂಟ್ ಅಸೆಟ್ಸ್ ಆರ್ ಕರೆಂಟ್ ಲೈಬಿಲಿಟೀಸ್ ಬರಿಬೋದು. ಆಮೇಲೆ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾನು ಹೇಳಿದೆ ಅದನ್ನು ಬರಿಬೋದು. ಅದನ್ನೆಲ್ಲ ತಗೊಂಡಾಗ ನಿಮಗೆ ಬರುತ್ತೆ. ಕ್ಯಾಲ್ಕುಲೇಟ್. ಈಗ ಇದು ಸೆಕ್ಷನ್ 8B ಆಯಿತು. ಈಗ ಸಿಗೆ ಬರೋಣ.